ಇನ್ನು ಕನ್ನಡದ ಬಗ್ಗೆ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡುತ್ತಾರೆ. ಕನ್ನಡದ ಬಗ್ಗೆ ಸೋನು ನಿಗಮ್, ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಖ್ಯಾತ ಗಾಯಕ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋನು ನಿಗಮ್ಗೆ ನೋಟಿಸ್ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಕನ್ನಡ 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 ಕನ್ನಡಿಗರು ಬೆಳೆಸೋಕ್ಬೇಕು, ಇವರನ್ನ ಮೆರೆಸೋಕ್ಬೇಕು, ಇವರಿಗೆ ಅನ್ನ ಹಾಕೋಕ್ಬೇಕು, ನೀರು ಹಾಕೋಕ್ಬೇಕು. ಆದ್ರೆ ಕನ್ನಡ ಹಾಡು ಅಂತ ಅಂದ ತಕ್ಷಣ ಇವರಿಗೆ ಎಲ್ಲೆಲ್ಲದಂತಹ ಕೊಬ್ಬು ಬಂದ್ಬಿಡುತ್ತೆ. ಸೋನು ನಿಗಮ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುತ್ತೆ. ಆ ಕಾರ್ಯಕ್ರಮದಲ್ಲಿ ಬರೀ ಹಿಂದಿ ಹಾಡುಗಳನ್ನೇ ಹಾಡ್ತಾ ಇರ್ತಾರೆ. ಇನ್ನ ಕನ್ನಡದ ಅಭಿಮಾನಿಯೊಬ್ಬ ಕನ್ನಡ ಹಾಡುಗಳನ್ನ ಹಾಡಿ ಅಂತ ಕೇಳ್ತಾರೆ. ಕನ್ನಡ ಹಾಡುಗಳನ್ನ ಹಾಡಿ ಅಂತ ಕೇಳಿದ್ದು ತಪ್ಪ? ಯಾಕೆ? ನಿಮ್ಗೆ ರೆಮ್ಯುನರೇಷನ್ ಬೇಕಾದಾಗ ನೀವು ಕನ್ನಡ ಹಾಡುಗಳನ್ನ ಹಾಡ್ತೀರಾ? ಕನ್ನಡ ಜನತೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಕನ್ನಡ ಜನತೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತೀರಾ? ಅದೆಲ್ಲ ಸುಮ್ಮನೆನಾ ಹಾಗಾದ್ರೆ? ಇನ್ನ ಸೋನು ನಿಗಮ್ ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಕನ್ನಡ ಮತ್ತು ಪಹಲ್ಗಾಮ್ ಲಿಂಕ್ ಮಾಡಿ ಮಾತನಾಡಿದ್ದೇಕೆ ಈ ಗಾಯಕ? ಯಾವ ಕಾರಣಕ್ಕೆ ಈ ರೀತಿಯಾಗಿ ಹೇಳಿದ್ದೀರಾ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕೇಳಲಾಗುತ್ತೆ. ಇನ್ನ ಪಹಲ್ಗಾಮ್ ದಾಳಿಗೂ ಕನ್ನಡಕ್ಕೂ ಏನ್ ಸಂಬಂಧ ಇದೆ? ಕನ್ನಡಕ್ಕೆ ಧಕ್ಕೆ ಬರುವಂತಹ ರೀತಿ ಯಾಕೆ ಮಾತನಾಡಿದ್ರಿ? ಈ ರೀತಿ ಮಾತನಾಡೋದಕ್ಕೆ ಯಾರಾದ್ರೂ ಪ್ರಚೋದನೆಯನ್ನ ನೀಡಿದ್ರಾ? ಸೋನು ನಿಗಮ್ಗೆ ಹಲವು ಪ್ರಶ್ನೆಗಳನ್ನ ಕೇಳಲು ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕನ್ನಡಕ್ಕೆ ಬರೀ ಅವಮಾನ ಅಲ್ಲ, ಅಪಮಾನವನ್ನು ಕೂಡ ಮಾಡಿದ್ದಾರೆ ಈ ಗಾಯಕ ಸೋನು ನಿಗಮ್ ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇವರಿಗೆ ಬೆಳೆಯೋಕೆ ಕನ್ನಡ ಬೇಕು, ಉಳಿಯೋಕೆ ಕನ್ನಡ ಬೇಕು, ದುಡ್ಕೊಳ್ಳೋಕೆ ಕನ್ನಡ ಬೇಕು. ಆದ್ರೆ ಕನ್ನಡ ಹಾಡಿ ಅಂದ ತಕ್ಷಣ ಕನ್ನಡ ಮಾತಾಡೋಕೆ, ಕನ್ನಡ ಹಾಡನ್ನ ಹಾಡೋಕೆ ತಯಾರಿಲ್ಲ. ಇನ್ನ ಯಾವ ಕಾರಣಕ್ಕಾಗಿ ಪಹಲ್ಗಾಮ್ಗೆ ಕನ್ನಡವನ್ನ ಹೋಲಿಕೆ ಮಾಡಿದ್ದಾರೆ, ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಕಾವ್ಯ, ಈ ಒಂದು ವಿಚಾರ ಏನು ಸಾಕಷ್ಟು ಸೆನ್ಸಿಟಿವ್ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ ದೇಶಾದ್ಯಂತ ಅಷ್ಟೆಲ್ಲ ಪ್ರಪಂಚದಾದ್ಯಂತ ಈಗಾಗಲೇ ಈ ಒಂದು ವಿಚಾರ ಕೂಡ ಏನು ಸದ್ದು ಮಾಡ್ತಾ ಇರುವಂತದ್ದು ಪಹಲ್ಗಾಮ್ ಉಗ್ರರ ದಾಳಿ ವಿಚಾರ. ಈ ಒಂದು ವಿಚಾರವನ್ನ ಕೇವಲ ಒಂದು ಕನ್ನಡ ಸಾಂಗ್ ಹೇಳಿ ಅಂತ ಹೇಳಿದಿಕ್ಕೆ ಏನು ಸೋನು ನಿಗಮ್ ಆ ಒಂದು ವಿಚಾರವನ್ನ ಅಲ್ಲಿ ಏನು ಮಾತಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಈಗಾಗಲೇ ಆವಲಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ನೆನ್ನೆ ಎಫ್ಐಆರ್ ಕೂಡ ದಾಖಲು ಮಾಡ್ತಿರುವಂತದ್ದು. ಈಗಾಗಲೇ ಅವರು ಶಾಂತಿ ಭಂಗ ಆಗಿರ್ಬೋದು, ಮತ್ತೆ ಕೆಲವೊಂದು ಜಾತಿ ಸಮುದಾಯ ಏನಿದೆ ಅದಕ್ಕೆ ಕೂಡ ಒಂದು ಧಕ್ಕೆ ಬರುವಂತಹ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ. ಈಗಾಗಲೇ ಏನು ಎಫ್ಐಆರ್ ಕೂಡ ಆಗಿರುವಂತದ್ದು 351, 353 ಏನು ಈಗಾಗಲೇ BNS ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಈಗಾಗಲೇ ಇವತ್ತು ಏನು ನೋಟಿಸ್ ಕೊಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ನಿಮ್ಮ ಮೇಲೆ ಈ ರೀತಿಯಾದಂತಹ ಆರೋಪ ಬಂದಿದೆ, ಮತ್ತೆ ಈ ರೀತಿಯಾದಂತಹ ಎಫ್ಐಆರ್ ಕೂಡ ಆಗಿದೆ, ಕಂಪ್ಲೇಂಟ್ ಆಗಿದೆ. ಸೊ ಹೀಗಾಗಿ ನೀವು ಯಾವ ರೀತಿಯಾದಂತಹ ಸ್ಪಷ್ಟೀಕರಣ ಕೊಡ್ತೀರಾ ಅಂತ ಹೇಳಿ ಇವತ್ತು ಅವರಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಆವಲಹಳ್ಳಿ ಪೊಲೀಸರು ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ವಾಟ್ಸಪ್ ಗೆ ಮತ್ತೆ ಜೊತೆಗೆ ಅವರ ಪೋಸ್ಟ್ ಗೆ, ಅವರ ಅಡ್ರೆಸ್ ಗೆ ಪೋಸ್ಟ್ ಇರುವಂತಹ ಏನು ಮನೆಗೆ ಇವತ್ತೇ ಏನು ನೋಟಿಸ್ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಎಫ್ಐಆರ್ ಆದ್ರೂ ಕೂಡ ಅಂತಹ ಒಂದು ಯಾರೇ ಅಕ್ಯೂಸ್ಡ್ ಇದ್ರು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಕರೆಸ್ತಾರೆ, ಆ ನಂತರ ವಿಚಾರಣೆ ಮಾಡ್ತಾರೆ. ಇನ್ ಕೇಸ್ ಅದೇನೋ ಮೇಜರ್ ಕೇಸಸ್ ಆಗಿದ್ರೆ ಪೊಲೀಸರು ಹೋಗಿ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದರಲ್ಲಿ ಕೇವಲ ಅಂದ್ರೆ ಬೇಲೇಬಲ್ ಸೆಕ್ಷನ್ಸ್ ಇರೋದ್ರಿಂದಾಗಿ ಅವರಿಗೆ ಇವತ್ತು ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ನೋಟಿಸ್ ಅನ್ನ ಸರ್ವ್ ಮಾಡಿ ಅವರ ಉತ್ತರವನ್ನ ಕೇಳ್ತಾರೆ. 3 ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಆ 3 ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನೇ ಕರೆಸಿ ಇಲ್ಲಿಗೆ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಲಿದ್ದಾರೆ. ಇನ್ನು ಯಾವ ವಿಚಾರಕ್ಕೆ ಈ ಒಂದು ಪಹಲ್ಗಾಮ್ ವಿಚಾರವನ್ನ ನೀವು ತೆಗೆದ್ರಿ, ಮತ್ತೆ ಕನ್ನಡಕ್ಕೂ ಅದಕ್ಕೂ ಯಾವ ರೀತಿಯಾದಂತ ಸಂಬಂಧ? ನಿಮಗೆ ಯಾರು ಪ್ರಚೋದನೆಯನ್ನು ಕೊಟ್ಟಿದ್ರ? ಈ ರೀತಿ ಮಾತಾಡುವಂತ ಏನಾದ್ರು ಹೇಳಿದ್ರ? ಹೀಗೆ ಸಾಕಷ್ಟು ವಿಚಾರಗಳನ್ನು ಏನು ಕಾನೂನುಬದ್ಧವಾಗಿ ಪೊಲೀಸರು ಕೂಡ ಕೇಳೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಇನ್ನು ಇವತ್ತು ನೋಟಿಸ್ ಜಾರಿ ಮಾಡಿ ಸೋನು ನಿಗಮ್ ಅವ್ರಿಗೆ ಬರೋದಕ್ಕೂ ಕೂಡ ಬುಲಾವ್ ಕೊಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಇನ್ನು ಸೋನು ನಿಗಮ್ ಏನ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಅವರು ಯಾವ್ದು ಏನಾದ್ರು ಕೋರ್ಟ್ ಮೊರೆ ಹೋಗ್ತಾರ, ಅವರ ವಕೀಲರ ಕಡೆಯಿಂದ ಏನಾದ್ರು ಈ ಒಂದು ಎಫ್ಐಆರ್ ಆಗಿರ್ಬೋದು ಮತ್ತೆ ಈ ಒಂದು ಕೇಸ್ಗೆ ಸ್ಟೇ ತರಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅವರ ಒಂದು ವಕೀಲರು ಕೂಡ ಈಗಾಗಲೇ ಚಿಂತೆ ಮಾಡ್ತಿರ್ತಾರೆ. ಅದು ಮುಂದಿನ ದಿನಗಳ ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ನಾಳೆ ಯಾವ ರೀತಿಯಾಗಿ ಅವರ ನಡೆ ಇರುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಕಾವ್ಯ, ಥ್ಯಾಂಕ್ ಯು ಅಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು.